ಗೆಳೆಯರೇ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಮತ್ತೊಮ್ಮೆ ಬಿರುಗಾಳಿ ಬೀಸ್ತಂತೆ ಕಾಣ್ತಿದೆ. ಯಾಕಂದ್ರೆ ಆ ರೀತಿಯ ಅಚ್ಚರಿ ಒಂದು ರಾಜ್ಯ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ಅಧಿಕಾರಕ್ಕಾಗಿ ಶಾಸಕರು ದೆಹಲಿ ಟೂರ್ ಹೋಗಿದ್ದು, ಆದ್ರೆ ಯಾರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ, ಯಾರಿಗೆ ಬಾಗಿಲು ಮುಚ್ಚಂತೆ ಕಾಣ್ತಿದೆ ಅನ್ನೋ ಅಷ್ಟರಲ್ಲೇ ಮತ್ತಷ್ಟು ಮಹತ್ತರ ಬೆಳವಣಿಗೆಗಳಿಗೆ ರಾಜಕೀಯ ನಾಯಕರ ದೌಡು ಕಾರಣವಾಗಿದೆ. ಏನಾಗಿದೆ ಜೋಡೆತ್ತುಗಳಿಗೆ? ಹೈಕಮಾಂಡ್ ಕರೆ ಮಾಡಿ ಜೋಡೆತ್ತುಗಳನ್ನ ದಿಢೀರ್ ಭೇಟಿಯಾಗಿದ್ಯಾಕೆ? ಅವರ ನಡುವೆ ಮತ್ತೆ ಬಿರುಕುಗಳೇನಾದ್ರೂ ಉಂಟಾಯ್ತಾ? ಅಥವಾ ನವೆಂಬರ್ ಕ್ರಾಂತಿ ಅಂತಿದ್ರಲ್ಲ, ಆ ರೀತಿಯ ಮತ್ತೊಂದು ಕ್ರಾಂತಿಗೆ ಹೈಕಮಾಂಡ್ ಸಜ್ಜಾಗ್ತಿದೆಯಾ ಗೊತ್ತಿಲ್ಲ. ಆದರೆ ಇವರಿಬ್ಬರ ದಿಢೀರ್ ಭೇಟಿ ಮಾತ್ರ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆಗೆ ಕಾರಣವಾಗ್ತಿದೆ. ರಾಹುಲ್ ಹಂಗ್ಯಾಕಂದ್ರು? ಸಿದ್ದು ಮುನಿಸಿಗೆ ಕಾಂಗ್ರೆಸ್ ಗುರಿಯಾಯ್ತಾ? ಅಥವಾ ಡಿಕೆ ಹಠ ಹೈಕಮಾಂಡ್ ನ ಮನವೊಲಿಸ್ತಾ? ಏನಾಗ್ತಿದೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ ಹಾಗೂ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಗೆಳೆಯರೇ, ರಾಜ್ಯದ ಜೋಡೆತ್ತುಗಳನ್ನ ಹೈಕಮಾಂಡ್ ದಿಢೀರ್ ಭೇಟಿಯಾಗಿದೆ. ರಾಜ್ಯದಲ್ಲಾಗುವ ರಾಜಕೀಯ ಚಲನವಲನಗಳ ಬಗ್ಗೆ ವರದಿಯನ್ನ ಆಲಿಸಿದೆ. ಮಿಡ್ ನೈಟ್ ಮಸಾಲದಂತೆ ದಿನದಿಂದ ದಿನಕ್ಕೆ ಹೈಕಮಾಂಡ್ ಭೇಟಿ ಮಾಡಲು ಹೋಗ್ತಿದ್ರಲ್ಲ ನೋಡಿ, ಆ ಮಂತ್ರಿಗಿರಿ ಆಕಾಂಕ್ಷಿಗಳಿಗೆ ನೇರವಾಗಿ ಬ್ರೇಕ್ ಹಾಕುವಂತೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲು ಈಗಾಗಲೇ ಹೈಕಮಾಂಡ್ ತೀರ್ಮಾನಿಸಿದೆ. ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಲ್ಲ. ಅದಕ್ಕಾಗಿಯೇ ಜೋಡೆತ್ತುಗಳಿಗೆ ರಾಹುಲ್ ಬುಲಾವ್ ಕೊಟ್ಟಿದ್ದು. ಯಾಕಂದ್ರೆ ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಲಾಬಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರವರ ವರ್ಚಸ್ಸು, ಅನುಭವ, ಪ್ರಭಾವ, ಅವರ ಆಳ ಅಂತರಾಳವೆಲ್ಲ ಹೈಕಮಾಂಡ್ನ ಕದ ತಟ್ಟಿದೆ. ಅದಕ್ಕಾಗಿಯೇ ಜೋಡೆತ್ತುಗಳು ದಿಢೀರ್ ದೆಹಲಿ ಆರಬೇಕಾಯ್ತು. ಅಲ್ಲೇನೋ ಹೈಕಮಾಂಡ್ ಕರೆದ್ರು, ಜೋಡೆತ್ತುಗಳ ಭೇಟಿ ಆಯ್ತು, ಹೋದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಆಗಿದ್ರೆ ಈ ರೀತಿಯ ಚರ್ಚೆಗಳಿರ್ತಿರ್ಲಿಲ್ಲ. ಆದ್ರೆ ಹೋದಂತ ಜೋಡೆತ್ತು ಅವರವರ ಪಟ್ಟಿಗಳನ್ನ ಹೈಕಮಾಂಡ್ ಮುಂದೆ ಸಲ್ಲಿಸಿದ್ದಾರಂತೆ. ಹಾಗಿದ್ರೆ ಆ ಪಟ್ಟಿಗಳಲ್ಲಿ ಯಾರೆಲ್ಲ ನಾಯಕರ ಹೆಸರಿದೆ, ಯಾರಿಗೆ ಲಾಭ ಮತ್ಯಾರಿಗೆ ನಷ್ಟ ಅನ್ನೋದಾದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳು, ಚರ್ಚೆಗಳು ಹೇಳೋ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಒಂದು ಯುವಕರ ತಂಡವನ್ನ ಕಟ್ಟಬೇಕೆಂಬ ಆಸೆಯಿಂದ ಒಂದೇ ಡಿಸಿಎಂ ಹಾಗೂ ಹಲವು ಹೊಸಮುಖಗಳಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಪ್ರಸ್ತಾಪವನ್ನ ನೀಡಿದ್ರಂತೆ. ಆದರೆ ಹೈಕಮಾಂಡ್ ಅದನ್ನ ಸರಿಗಟ್ಟಿ ಸಿದ್ದರಾಮಯ್ಯ ಅವರ ಪಟ್ಟಿಯ ಕಡೆ ಮುಖ ಮಾಡ್ತಂತೆ. ಯಾಕಂದ್ರೆ ಸಿದ್ದು ಅವರು ಈಗಷ್ಟೇ ಹೇಳಿದ ಮಾತಿನಂತೆ ನಾನು 2028ರ ಹೊತ್ತಿಗೆ ಚುನಾವಣೆಯಲ್ಲಿ ನಿಲ್ಲಲ್ಲ ಅನ್ನೋ ಮಾತಿತ್ತು ನೋಡಿ, ಅದು ಹೈಕಮಾಂಡ್ ಮಟ್ಟದಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗ್ಬಿಟ್ಟಿದೆ. ಸುಮಾರು 50 ವರ್ಷಗಳ ರಾಜಕೀಯ ಅನುಭವಿ ಅಹಿಂದ ವರ್ಗದ ಅಸ್ತ್ರ ದಿಢೀರ್ ನಿವೃತ್ತಿ ಘೋಷಣೆ ಮಾಡಿದ್ದು ಹೈಕಮಾಂಡ್ಗೆ ಒಂದಿಷ್ಟು ತಲೆನೋವು ಉಂಟಾಗಿದೆ. ಇಲ್ಲಿ ಸಿದ್ದು ಅವರಿಂದ ಅಧಿಕಾರವನ್ನ ಡಿಕೆ ಅವರಿಗೆ ಹಸ್ತಾಂತರಿಸಿದ ದಿನಗಳಿಂದ ರಾಜ್ಯದಲ್ಲಾಗುವ ರಾಜಕೀಯ ಪಲ್ಲಟಗಳನ್ನ ಹೈಕಮಾಂಡ್ ಊಹಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಕಳೆದ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೋಡಿ ಮತ ನೀಡಿದವರಿಗಿಂತ ಸಿದ್ದು ಮುಖ ನೋಡಿ ಮತ ನೀಡಿದವರೇ ಹೆಚ್ಚು ಅನ್ನೋದು ಈಗಾಗಲೇ ಹೈಕಮಾಂಡ್ಗೆ ಅರ್ಥವಾದಂತೆ ಕಾಣ್ತಿದೆ. ಆದ್ದರಿಂದಲೇ ಹೈಕಮಾಂಡ್ ಕರೆ ಮಾಡಿ ಅವರನ್ನ ದಿಲ್ಲಿಗೆ ಆಹ್ವಾನಿಸಿದೆ ಎನ್ನಲಾಗ್ತಿದೆ. ಹಾಗಿದ್ರೆ ಆ ದೆಹಲಿ ಮನೆಯಲ್ಲಾದ ಮಾತುಕತೆಗಳೇನು? ಹೈಕಮಾಂಡ್ ಜೊತೆಗಿನ ಡಿಕೆ ಡೀಲ್ಗಳೇನು? 2028ರ ಚುನಾವಣೆ ಗೆಲ್ಲೋಕೆ ಸಿದ್ದು ಇಟ್ಟ ಬೇಡಿಕೆಗಳೇನು ಅನ್ನೋದನ್ನ ನಾವಿಲ್ಲಿ ಎಳೆಯಾಗಿ ನೋಡ್ಕೊಂಡು ಬರೋಣ. ಗೆಳೆಯರೇ, ಅಹಿಂದ ನಾಯಕ ಸಿದ್ದು ಅವರಿಂದ ಅಧಿಕಾರ ಹಸ್ತಾಂತರಿಸಿದ ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ರೀತಿಯ ಸ್ಥಾನಪಲ್ಲಟಗಳು ನಡೀತಲೇ ಇವೆ. ಕಾರಣ ಇಷ್ಟೇ, ಸಚಿವ ಸಂಪುಟದ ವಿಸ್ತರಣೆ. ಈಗಾಗಲೇ ಡಿಕೆ ಸರ್ಕಾರ ರಚನೆಯಾಗಿ 2 ತಿಂಗಳುಗಳೇ ಕಳೆದು ಹೋದ್ರೂ ಸಹ ಸಂಪುಟ ಸಚಿವರನ್ನ ನೇಮಿಸಿಲ್ಲ. ಯಾಕಂದ್ರೆ ರಾಜ್ಯ ಜೋಡೆತ್ತುಗಳ ಅಂತರ್ಕದನ. ಇಲ್ಲಿ ಈಗಾಗಲೇ ಡಿಕೆ ಹಠದಂತೆ ಅವರಿಗೆ ಸಿಎಂ ಪಟ್ಟ ಕೊಟ್ಟು ಸಿದ್ದು ಸೈಲೆಂಟ್ ಚೆಕ್ ಮೇಟ್ ಇಡ್ತಿದ್ದಾರೆ. ಯಾಕಂದ್ರೆ
ಆ ದಿನ ಅವರನ್ನ ನಂಬಿ ಬಂದಿದ್ರಲ್ಲ ನೋಡಿ, ಆ ನಾಯಕರಿಗಾಗಿ. ಇಲ್ಲಿ ಸಿದ್ದರಾಮಯ್ಯ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯ ವಿಭಿನ್ನ ನಾಯಕ. ಯಾಕಂದ್ರೆ ಅವರನ್ನ ನಂಬಿ ಬಂದವರನ್ನ ಒಂದಲ್ಲ ಒಂದು ರೀತಿಯಲ್ಲಿ ದಡ ಸೇರಿಸೋ ಗುಣ ಇರುವ ಅಹಿಂದ ನಾಯಕ. ಇಲ್ಲಾಗ್ತಿರೋದು ಅದೇ. ಇಲ್ಲಿ ಸಿದ್ದರಾಮಯ್ಯ ಅವರು ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲರಿಗೆ, ಹಿಂದುಳಿದ ವರ್ಗದ ನಾಯಕರಾಗಿರೋ ಬಿಕೆ ಹರಿಪ್ರಸಾದ್ ಹಾಗೂ ಅಹಿಂದ ವರ್ಗದ ಮತ್ತೋರ್ವ ನಾಯಕ ಸತೀಶ್ ಜಾರಕಿಹೊಳಿ ಅಥವಾ ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಖಾತೆ ನೀಡಬೇಕು, ಅವರನ್ನ ಡಿಸಿಎಂ ಮಾಡಬೇಕು. ಹಾಗಿದ್ದರೆ ಮಾತ್ರ 2028ರ ಚುನಾವಣೆಯನ್ನ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಬಹುದೆಂಬ ಬೇಡಿಕೆಯನ್ನ ಹಾಗೂ ಪ್ರಸ್ತಾಪವನ್ನ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆಂಬ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಅದಷ್ಟೇ ಅಲ್ಲ, ಇಲ್ಲಿ ಡಿಕೆ ಅವರ ಹಠವೂ ಸಹ ಚರ್ಚೆಯಲ್ಲಿದೆಯಂತೆ. ಡಿಕೆ ಅವರು ಸುಖ ಸುಮ್ಮನೆ ಡಿಸಿಎಂ ಸ್ಥಾನಗಳನ್ನ ನೀಡೋ ಬದಲು ಅವರಿಗೆ ಪವರ್ಫುಲ್ ಸಚಿವ ಸ್ಥಾನ ನೀಡಿ ಹೆಚ್ಚಿನ ಜವಾಬ್ದಾರಿಗಳನ್ನ ನೀಡೋಣ ಅಂತ ಹೈಕಮಾಂಡ್ಗೆ ಮನವಿ ಮಾಡ್ತಿದ್ದಾರಂತೆ. ಆದ್ರೆ ಇಲ್ಲಿ ಡಿಕೆ ಅವರ ಮಾತು ಹಾಗೂ ಸಿದ್ದು ಅವರ ಬೇಡಿಕೆ ಇವೆರಡನ್ನ ಹೈಕಮಾಂಡ್ ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಇದು 2028ರ ಚುನಾವಣೆಗೆ ದೊಡ್ಡ ಹೊಡೆತವನ್ನೇ ಕೊಡಬಹುದು ಅನ್ನೋದು ಹೈಕಮಾಂಡ್ಗೆ ಈಗಾಗಲೇ ಅರ್ಥವಾಗಿದೆ. ಆದ್ದರಿಂದಲೇ ಅವರಿಬ್ಬರ ಪಟ್ಟಿಯನ್ನ ಸ್ವೀಕರಿಸಿ ಸಮಗ್ರವಾಗಿ ಮಾತುಕತೆಗಳನ್ನಾಡಲು ಮುಂದಾಗ್ತಿದೆ. ಅದಷ್ಟೇ ಅಲ್ಲ, ಇಲ್ಲಿ ರಾಜ್ಯ ನಾಯಕರ ಪ್ರಬಲತೆ ಮತ್ತು ಅವರ ಕಾರ್ಯವೈಖರಿ ಬಗ್ಗೆ ಸಮಾಲೋಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಮಾಡಿಕೊಡೋಣ ಅನ್ನುವಂತಹ ಮಾತುಗಳನ್ನಾಡಿ ಸುಮ್ಮನಾಗ್ಬಿಟ್ಟಿದೆ. ಆದ್ರೆ ಸೋಷಿಯಲ್ ಮೀಡಿಯಾದ ಪೋಸ್ಟರ್ಗಳು ಮಾತ್ರ ರಾಜ್ಯ ನಾಯಕರನ್ನ ದೆಹಲಿಯತ್ತ ಮುಖ ಮಾಡಿಸಿದೆ. ಈ ವಿಚಾರವಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ, ಈ ಮಾತುಕತೆಯಲ್ಲಿ ಫೇಲ್ ಆಗೋರು ಯಾರು, ಪಾಸ್ ಆಗೋರು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಹೈಕಮಾಂಡ್ ಬುಲಾವ್ನಲ್ಲಾದ ಒಂದಿಷ್ಟು ಅಚ್ಚರಿಯ ಬೆಳವಣಿಗೆ. ಈ ವಿಚಾರವಾಗಿ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರಗಳೇನು, ಜೋಡೆತ್ತುಗಳ ಜಟಾಪಟಿಗಳನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ, ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.